2 ತಿಂಗಳ ಹಿಂದೆ ಬಾರ್ನಲ್ಲಿ ಕಂಠಪೂರ್ತಿ ಕುಡಿದು ಬಿಲ್ ನೀಡದೆ ಗಲಾಟೆ ತೆಗೆದಿದ್ದ ಕುಡುಕ ನಿನ್ನೆ ಅದೇ ಬಾರ್ನಲ್ಲಿ 10 ರೂಪಾಯಿ ಚಿಪ್ಸ್ ಪ್ಯಾಕೆಟ್ಗಾಗಿ ಕ್ಯಾಶಿಯರ್ ಜೊತೆ ಗಲಾಟೆ ಮಾಡಿಕೊಂಡಿದ್ದು, ಅದೇ ಸಿಟ್ಟಿನಿಂದ ಕ್ಯಾಶಿಯರ್ ಮನೆ ಎದುರೇ 21 ಬಾರಿ ಚಾಕುವಿನಿಂದ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ. ಹೌದು, ಹೀಗೆ ರಕ್ತದ ಮಡುವಿನಲ್ಲಿ ರಸ್ತೆಯಲ್ಲಿ ಬಿದ್ದಿರುವ ವ್ಯಕ್ತಿಯನ್ನ ಆಸ್ಪತ್ರೆಗೆ ರವಾನಿಸುತ್ತಿರುವ ದೃಶ್ಯಗಳು. ಘಟನಾ ಸ್ಥಳದಲ್ಲಿ ಪರಿಶೀಲನೆ ನಡೆಸುತ್ತಿರುವ ಪೊಲೀಸರ ಪರಿಶೀಲನೆ ವೇಳೆ ಜಮಾಯಿಸುವ ಜನರು. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ. ಇದೇ ಲಕ್ಕೂರು ಸರ್ಕಲ್ನ ಪಕ್ಕದಲ್ಲೇ ಇರುವ ಅಶೋಕ ವೈನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಬಾರ್ ಕ್ಯಾಶಿಯರ್ ಕುಮಾರಸ್ವಾಮಿ ಇಲ್ಲಿ ಭೀಕರವಾಗಿ ಕೊಲೆಯಾಗಿರುವ ದುರ್ದೈವಿ. ಹೌದು, ನಿನ್ನೆ ರಾತ್ರಿ ಇದೇ ಬಾರ್ನಲ್ಲಿ ಸರಿಸುಮಾರು 9:30 ವೇಳೆ ಇದೇ ಊರಿನ ಸುಭಾಷ್ ಎಂಬ ಯುವಕ ಹಾಗೂ ಕ್ಯಾಶಿಯರ್ ಕುಮಾರಸ್ವಾಮಿ ಮಧ್ಯೆ ಗಲಾಟೆಯಾಗಿದೆ. ಕಂಠಪೂರ್ತಿ ಕುಡಿದಿದ್ದ ಸುಭಾಷ್ ಮತ್ತೊಮ್ಮೆ ಮದ್ಯ ಖರೀದಿಸಿದ್ದು, ಬಳಿಕ ಸೈಡ್ಸ್ಗಾಗಿ ಚಿಪ್ಸ್ ಪ್ಯಾಕೆಟ್ ಖರೀದಿಸಿದ್ದಾನೆ. ಆದರೆ ಚಿಪ್ಸ್ ಪ್ಯಾಕೆಟ್ನ 10 ರೂಪಾಯಿ ಕೊಡದೆ ಸತಾಯಿಸಿದ್ದಾರೆ. ಹೋದ್ರೆ ಹೋಗ್ಲಿ ಅಂತ ಬೈದಾಡಿಕೊಂಡು ಕ್ಯಾಶಿಯರ್ ಕುಮಾರಸ್ವಾಮಿ ಚಿಪ್ಸ್ ಕೊಟ್ಟಿದ್ದಾರೆ. ಆದರೆ ಬೈಗುಳ ಗಮನಿಸಿಕೊಂಡ ಕೆರಳಿದ ಸುಭಾಷ್ ಮದ್ಯದ ಬಾಟಲ್ನಿಂದ ಕ್ಯಾಶಿಯರ್ ತಲೆಗೆ ಹೊಡೆದಿದ್ದಾನೆ. ಆಗ ಕ್ಯಾಶಿಯರ್ ಸಹ ಮತ್ತೊಂದು ಬಾಟಲ್ನಿಂದ ಹೊಡೆದುಕೊಂಡು ಬೈದಾಡಿಕೊಂಡಿದ್ದಾರೆ. ಬಾಟಲ್ನಿಂದ ಹಲ್ಲೆಗೊಳಗಾದ ಇಬ್ಬರು ಪರಸ್ಪರ ಲಕ್ಕೂರು ಗ್ರಾಮದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡೆದುಕೊಂಡು ನಡೆದುಕೊಂಡು ಬಂದಿದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಹೋಗುವ ಮುನ್ನವೇ ಆಸ್ಪತ್ರೆಗೆ ಹೋಗಿದ ಸುಭಾಷ್ ಜೊತೆಗೆ 4-5 ಯುವಕರು ಇರೋದನ್ನ ಗಮನಿಸಿದ ಕುಮಾರಸ್ವಾಮಿ ಜೊತೆಗೆ ಬಾರ್ನಲ್ಲಿ ಕೆಲಸ ಮಾಡೋ ಸಪ್ಲೈಯರ್ಗಳಾದ ರವಿ, ನಾಗೇಂದ್ರ ಇಬ್ಬರನ್ನ ಜೊತೆ ಕರೆದುಕೊಂಡು ಹೋಗಿದ್ರು. ಆದರೆ ಆಸ್ಪತ್ರೆಗೆ ಹೋಗಿ ಲಕ್ಕೂರು ಗ್ರಾಮದ ಮನೆ ಎದುರು ಕುಮಾರಸ್ವಾಮಿ ಬಂದಾಗ ರಸ್ತೆ ಪಕ್ಕದಲ್ಲೇ ನಿಂತಿದ್ದ ಸುಭಾಷ್ ಚಾಕುವಿನಿಂದ 21 ಬಾರಿ ಇರಿದು ಕೊಂದಿದ್ದಾನೆ. ಮನೆ ಮೇಲಿಂದ ಕುಮಾರಸ್ವಾಮಿ ಪತ್ನಿ ರೇಣುಕಾ ಜೋರಾಗಿ ಕೂಗಾಡ್ತಾ ಇದ್ರು. ಕೇರ್ ಮಾಡದ ಸುಭಾಷ್ ಚಾಕುವಿನಿಂದ ಇರಿದು ತನ್ನ ಇನೋವಾ ಕಾರ್ನಲ್ಲೇ ವಾಪಸ್ ಹೋಗಿದ್ದಾರೆ. ಜೊತೆಗಿದ್ದ ರವಿ ಭಯಗೊಂಡು ಹೊರಟು ಹೋಗಿದ್ದು, ಕೊಲೆಗೈದ ದೃಶ್ಯಗಳನ್ನ ಬಾರ್ ಸಪ್ಲೈಯರ್ ನಾಗೇಂದ್ರ ದೂರದಿಂದ ನೋಡಿದ್ದಾರೆ. ಕೂಡಲೇ ಜೊತೆಗಿದ್ದವರು ಹಾಗೂ ಪತ್ನಿ ರೇಣುಕಾ ಅವರು ಕುಮಾರಸ್ವಾಮಿ ಅವರನ್ನ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ದಿದ್ದು, ಅಷ್ಟೊತ್ತಿಗಾಗಲೇ ಕುಮಾರಸ್ವಾಮಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಮೂಲದ ಕುಮಾರಸ್ವಾಮಿ ಅವರು ಕಳೆದ 28 ವರ್ಷಗಳಿಂದ ಇದೇ ಅಶೋಕ ವೈನ್ಸ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಿದ್ರು. ಇಲ್ಲೇ ಲಕ್ಕೂರಿನಲ್ಲೇ ಬಾಡಿಗೆ ಮನೆಯಲ್ಲಿ ಪತ್ನಿ ರೇಣುಕಾ ಹಾಗೂ ಓರ್ವ ಮಗಳೊಂದಿಗೆ ವಾಸ ಮಾಡುತ್ತಾ ತಾನಾಯ್ತು ತನ್ನ ಕೆಲಸವಾಯಿತು ಅಂತ ಜೀವನ ನಡೆಸುತ್ತಿದ್ರು. ಆದರೆ ಆರೋಪಿ ಸುಭಾಷ್ ಇದೇ ಲಕ್ಕೂರು ಗ್ರಾಮಸ್ಥನೇ ಆಗಿದ್ದು, ಮನೆಯಲ್ಲಿರುವ ಒಂದು ಟಿಪ್ಪರ್ ಹಾಗೂ ಜೆಸಿಬಿ ಇಟ್ಕೊಂಡು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದಾರೆ. ಲಕ್ಕೂರು ಗ್ರಾಮದಲ್ಲಿ LRS ಸುಭಾಷ್ ಎಂದು ಫೇಮಸ್ ಆಗಿರೋ ಈ ಕೊಲೆ ಆರೋಪಿ ಕಂಠಪೂರ್ತಿ ಕುಡಿದ್ರೆ ದೊಡ್ಡವರು ಚಿಕ್ಕವರು ಎಂದು ನೋಡಲ್ಲ, ಸಿಕ್ಕ ಹಾಗೆ ಬೈಗುಳ ಹಾಕುವುದು, ಹಲ್ಲೆ ಮಾಡೋದನ್ನೇ ರೂಢಿಸಿಕೊಂಡಿದ್ದಾನೆ ಅಂತ ಸಾರ್ವಜನಿಕ ವಲಯದಲ್ಲಿ ಅಭಿಪ್ರಾಯ ಇದೆ. ಇನ್ನು ಇದೇ ಸುಭಾಷ್ ಕಳೆದ 2 ತಿಂಗಳ ಹಿಂದೆ ಅಶೋಕ ವೈನ್ಸ್ನಲ್ಲಿ ಕಂಠಪೂರ್ತಿ ಕುಡಿದು 4,000 ಬಿಲ್ ಹಣ ನೀಡದೆ ಗಲಾಟೆ ತೆಗೆದಿದ್ದಾನೆ. ಕ್ಯಾಶಿಯರ್ ಕುಮಾರಸ್ವಾಮಿ ಜೋರಾಗಿ ಕೇಳಿದ್ದಕ್ಕೆ ಬಾರ್ನಲ್ಲಿದ್ದ ಗಾಜು ಹೊಡೆದು ಕ್ಯಾಲ್ಕುಲೇಟರ್ ಹೊಡೆದಾಕಿ ದಿಮಾಕು ತೋರಿಸಿದ್ದ. ಆಗ ಮಾಲೂರು ಪೊಲೀಸ್ ಠಾಣೆಗೆ ಕ್ಯಾಶಿಯರ್ ಕುಮಾರಸ್ವಾಮಿ ದೂರು ನೀಡಿದ್ದ. ಆದರೆ ಸುಭಾಷ್ ಕುಡುಕ ಆಗಿದ್ರು, ಅವರ ಮನೆತನಕ್ಕೆ ಗ್ರಾಮದಲ್ಲಿ ಒಳ್ಳೆಯ ಹೆಸರು ಇದೆಯಂತೆ. ಹಾಗಾಗಿ ಮಾಲೂರು ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಮೂಲಕ ಪ್ರಕರಣ ಇತ್ಯರ್ಥ ಆಗಿತ್ತು. ಮತ್ತೆ ಕ್ಯಾಶಿಯರ್ ಕುಮಾರಸ್ವಾಮಿ ಬಳಿ ಕೇವಲ 10 ರೂಪಾಯಿ ಚಿಪ್ಸ್ ಪ್ಯಾಕೆಟ್ಗಾಗಿ ಕಾಲು ಕೆರ್ಕೊಂಡು ಗಲಾಟೆ ಮಾಡಿದ ಸುಭಾಷ್ ಸರಿಯಾದ ಸಮಯಕ್ಕೆ ಕಾಯ್ತಿದ್ದ ಅಂತ ಅನಿಸ್ತಾ ಇದೆ. ಈ ಹಿಂದೆ ಗಲಾಟೆ ನಡೆದಾಗ ಮತ್ತೊಮ್ಮೆ ಉತ್ತರ ನೀಡುತ್ತಿದ್ದ ಕ್ಯಾಶಿಯರ್ ಕುಮಾರಸ್ವಾಮಿ ನಿನ್ನೆ ಜೋರು ದನಿಯಲ್ಲಿ ಮಾತಿಗೆ ಮಾತು ಕೊಟ್ಟು ರಾತ್ರಿ ಬಾಟಲಿಂದ ಹಲ್ಲೆ ಮಾಡಿದ್ದನ್ನೇ ನೆಪವಾಗಿಟ್ಟುಕೊಂಡ ಸುಭಾಷ್ ಬಾರ್ ಕ್ಯಾಶಿಯರ್ ನನ್ನೇ ಮುಗಿಸಲು ಹಳೆ ದ್ವೇಷದಿಂದ ಕುದಿಯುತ್ತಿದ್ದವನು ಚಾಕುವಿನಿಂದ ರಸ್ತೆ ಮಧ್ಯದಲ್ಲಿ ಇರಿದು ಕೊಲೆ ಮಾಡಿ ಬಳಿಕ ಸ್ಥಳದಿಂದ ಪರಾರಿಯಾಗಿದ್ದಾನೆ. ರಾತ್ರಿ ಪ್ರಕರಣ ದಾಖಲಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಮಾಲೂರು ಪೊಲೀಸರು ತಲೆಮರೆಸಿಕೊಂಡಿದ್ದ ಆರೋಪಿ ಸುಭಾಷ್ನನ್ನ ಬೆಳಗ್ಗೆಯೇ ಹೊಸಕೋಟೆ ಬಳಿ ಬಂಧಿಸಿದ್ದಾರೆ. ಸುಭಾಷ್ ವಿರುದ್ಧ ಬಾರ್ ಮಾಲೀಕರು ಕಿಡಿಕಾರಿದ್ದು ಸೂಕ್ತ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಮಾಲೂರು ಠಾಣಾ ವ್ಯಾಪ್ತಿಯಲ್ಲಿ ಬರುವ ಲಕ್ಕೂರು ಹಳ್ಳಿಯಲ್ಲಿ ನೆನೆ ರಾತ್ರಿ ಒಬ್ಬ ಬಾರ್ ಸಪ್ಲೈಯರ್ ಆದ ಕುಮಾರ್ ಅವನ ಮರ್ಡರ್ ಆಗಿದೆ. ಈ ಕುಮಾರ್ ಬಂದ್ಬಿಟ್ಟು ಅಲ್ಲೇ ಒಂದು ಬಾರಲ್ಲಿ ಸುಮಾರು 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದವನು. ಇವನಿಗೆ ಮರ್ಡರ್ ಮಾಡಿರೋನು ಬಂದ್ಬಿಟ್ಟು ಸುಭಾಷ್ ಅಂತ, ಅದೇ ಊರವನೇ. ಈ ಮರ್ಡರ್ಗೆ ಮುಖ್ಯ ಕಾರಣ ಒಂದು ಜಗಳ ಆಗುತ್ತೆ ಬಾರ ಒಳಗೇನೆ. ಒಂದು ಏನು ಮಿಕ್ಸ್ಚರ್ ಕೊಡೋ ವಿಚಾರವಾಗಿ ಅವನು ಸುಭಾಷ್ ಬಂದ್ಬಿಟ್ಟು ಅವ್ನು ಕಸ್ಟಮರ್ ಇರ್ತಾನೆ, ಅವನು ಮಿಕ್ಸ್ಚರ್ ಕೊಡೋದಕ್ಕೆ ಅವ್ನು ಕೇಳ್ತಾನೆ.
ಅದನ್ನು ನಿರಾಕರಿಸಿದಾಗ ಇವನು ಒಂದು ಸ್ವಲ್ಪ ಇರಿಟೇಟ್ ಆಗಿ ಅಲ್ಲಿ ಒಂದು ಸ್ವಲ್ಪ ಘರ್ಷಣೆ ಆಗುತ್ತೆ. ಇದನ್ನು ಸುಭಾಷ್ ಮನಸ್ಸಲ್ಲಿ ಇಟ್ಕೊಂಡು ನಂತರ ಅವ್ನ ಮನೆಗೆ ಹೋಗೋ ದಾರಿಯಲ್ಲೇ ಮನೆ ಹತ್ರನೇ ವೇಟ್ ಮಾಡಿಕೊಂಡು ಮಲ್ಟಿಪಲ್ ಟೈಮ್ಸ್ ಅವನಿಗೆ ಸ್ಟ್ಯಾಬ್ ಮಾಡಿ ಅವನು ಮರ್ಡರ್ನ ಮಾಡಿದ್ದಾನೆ. ಒಟ್ನಲ್ಲಿ ಲಾರಿ ಹಾಗೂ ಜೆಸಿಬಿ ಮೂಲಕ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಮಾಡ್ತಿದ್ದ ಸುಭಾಷ್ ಓಡಾಡೋಕೆ ಕಾರನ್ನು ಇಟ್ಟುಕೊಂಡಿದ್ದಾನೆ. ಆದರೆ ಸಂಜೆ ಆದರೆ ಕಂಠಪೂರ್ತಿ ಕುಡಿಯೋದು, ಜಗಳ ಮಾಡುವುದೇ ಇವನ ಕಾಯಕ. ಲಕ್ಕೂರು ಗ್ರಾಮದಲ್ಲಿ ಪೊಲೀಸ್ ಹೊರಟಾಣೆ ಇದ್ರೂ ಕೂಡ ಪೊಲೀಸರು ಇವನ ಅಟ್ಟಹಾಸ ಪತ್ತೆ ಹಚ್ಚಿ ಮಟ್ಟ ಹಾಕಲು ಸಾಧ್ಯವಾಗಿಲ್ಲ. ಆದರೆ 28 ವರ್ಷದಿಂದ ಬಾರ್ನಲ್ಲೇ ಕೆಲಸ ಮಾಡಿಕೊಂಡು ಹೆಂಡತಿ ಮಕ್ಕಳೊಂದಿಗೆ ಸುಂದರ ಜೀವನ ನಡೆಸಿದ ಕ್ಯಾಶಿಯರ್ ಕೇವಲ 10 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ವಿಚಾರವಾಗಿ ಜಗಳ ಆರಂಭವಾಗಿ ಮನೆಯವರ ಎದುರಲ್ಲೇ ಭೀಕರವಾಗಿ ಕೊಲೆಯಾಗಿದ್ದು ಮಾತ್ರ ದುರಂತವೇ ಸರಿ.